ನಮಸ್ಕಾರ ಎಲ್ರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ SSC ಕುರಿತಾದಂತಹ ಟಾಪ್ GK ಪ್ರಶ್ನೋತ್ತರಗಳ ಸಾಲೆಯನ್ನು ನೋಡ್ತಾ ಹೋಗೋಣ. ತಡ ಮಾಡೋದು ಬೇಡ, ಯಾವುದೇ ರೀತಿಯಾದ ಟೈಮ್ ವೇಸ್ಟ್ ಮಾಡದೆ ಪ್ರಶ್ನೆಗಳಿಗೆ ನೇರವಾಗಿ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದಲ್ಲಿ ಸಂವಿಧಾನವನ್ನು ಯಾವ ವರ್ಷದಲ್ಲಿ ಜಾರಿಗೆಗೊಳಿಸಲಾಗಿದೆ ಅಂತ ಇದೆ. 1950 ಇದೆ, 1947, 1949, 1952 ಇದೆ. ಸೊ ರೈಟ್ ಆನ್ಸರ್ ಆಪ್ಷನ್ ಏನಾಗುತ್ತೆ, 1950 ಆಗ್ತದೆ. 1950 January 26 ಇದೇನಾಗುತ್ತೆ ಜಾರಿಗೆ ಬಂದ ದಿನ. ಬಟ್ 1949 November 26 ಏನಾಗುತ್ತೆ ಅಂಗೀಕಾರವಾದಂತಹ ದಿನ ಆಗಿರ್ತಕ್ಕಂಥದ್ದು. ಇವೆರಡೂ ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಬೇಕು. ಭಾರತದ ಸಂವಿಧಾನವನ್ನು ಜಗತ್ತಿನ ದೀರ್ಘವಾದ ಸಂವಿಧಾನ, ಲಿಖಿತ ಸಂವಿಧಾನ, ನಮ್ಯ ಮತ್ತು ಅನಮ್ಯ ಸಂವಿಧಾನ, ಅಂದರೆ ಸಹಜವಾಗಿ ತಿದ್ದುಪಡಿ ಮಾಡಬಹುದು, ಟಫ್ ಆಗಿ ತಿದ್ದುಪಡಿಯನ್ನು ಮಾಡಬಹುದು ಅಂತ ಹೇಳಲಾಗ್ತದೆ. ಮತ್ತು ಭಾರತದ ಸಂವಿಧಾನವನ್ನು ಇಲ್ಲಿಯವರೆಗೆ 106 ಟೈಮ್ಸ್ ಅಂದರೆ 106 ಬಾರಿ ಅಮೆಂಡ್ಮೆಂಟನ್ನು ಮಾಡಲಾಗಿರ್ತಕ್ಕಂಥದ್ದು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಭಾರತದ ಸಂವಿಧಾನ ಜಗತ್ತಿನ ಅತಿ ದೀರ್ಘವಾದಂತಹ ಲಿಖಿತ ಸಂವಿಧಾನ ಅಂತ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ರೈಟ್. ಎರಡನೇ ಪ್ರಶ್ನೆ ನೋಡಿ, ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು? ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು? ಯಾರು? ಮಹಾತ್ಮ ಗಾಂಧಿ ಇದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೆ, ರಾಜೇಂದ್ರ ಪ್ರಸಾದ್ ಇದೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಇದೆ. ಸರ್ದಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಏನಂದರೆ ಆಪ್ಷನ್ ಸಿ, ಬಾಬು ರಾಜೇಂದ್ರ ಪ್ರಸಾದ್ ರವರು ರೈಟ್ ಆನ್ಸರ್ ಆಗ್ತದೆ. ಭಾರತದ ಪ್ರಥಮ ರಾಷ್ಟ್ರಪತಿಯಾಗಿ ಇವರು ಆಯ್ಕೆ ಆಗ್ತಾರೆ. ಇದಕ್ಕೂ ಮುಂಚೆ ಇವರು ಏನಾಗಿರ್ತಾರೆ ಅಂದರೆ ಸಂವಿಧಾನದ ರಚನಾ ಸಭೆಯ ಕಾಯಂ ಸದಸ್ಯರಾಗಿರ್ತಕ್ಕಂಥವರು ಅಂತ ಆಗ್ತದೆ. ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ 22 ಸಮಿತಿಗಳಿತ್ತು ಅಂತ ನೋಡ್ತೇವೆ. ಈ 22 ಸಮಿತಿಗಳಲ್ಲಿ ಇವರು ಕೂಡ ಹಲವು ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ತೇವೆ. ಸೊ ರಾಜೇಂದ್ರ ಪ್ರಸಾದ್ ಇಸ್ ರೈಟ್ ಆನ್ಸರ್. ಮತ್ತು ಇವರು ಎರಡು ಬಾರಿ ಏನಾಗಿದ್ದರು ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ನೋಡ್ಬೋದು. ಇನ್ನು ಮಹಾತ್ಮ ಗಾಂಧಿ ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಏಕೈಕ ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅದು 1924 ಬೆಳಗಾವಿ ಅಧಿವೇಶನ ಅಂತ ನೋಡ್ತಾ ಬರ್ತೇವೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ನೋಡೋದಾದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎರಡನೆಯ ಪ್ರಧಾನಮಂತ್ರಿ ಅಂತ ನೋಡ್ತೇವೆ, ಪ್ರಧಾನಿ ಅಂತ ಕರಿತಾ ಬರ್ತೇವೆ. 1966ರಲ್ಲಿ ಇವರು ನಿಧನ ಹೊಂದ್ತಾರೆ ಅಂತ ನಾವು ಕರಿತಾ ಬರ್ತೇವೆ. ಇವರಿಗೆ 1966ರಲ್ಲೇ ಭಾರತ ರತ್ನವನ್ನು ಕೊಡಲಾಗತ್ತೆ, ಭಾರತ ರತ್ನ ಪ್ರಶಸ್ತಿ. ಅದು ಮರಣೋತ್ತರವಾಗಿ ಪಡೆದ ಮೊಟ್ಟ ಮೊದಲ ವ್ಯಕ್ತಿ ಇವರಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಸರ್ದಾರ್ ಪಟೇಲ್ ಅಂತ ಇದೆ. ಸರ್ದಾರ್ ಪಟೇಲ್ ಯಾರು ಅಂತಂದರೆ ಭಾರತದ ನೋಡಿ ಸರ್ದಾರ್ ಪಟೇಲ್ ರವರು ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಿಯಾಗಿರ್ತಕ್ಕಂಥವ್ರು, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಫಸ್ಟ್ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವರು. ಮತ್ತು ಭಾರತದಲ್ಲಿ 560 ಸಂಸ್ಥಾನಗಳಿತ್ತು, ಅವೆಲ್ಲವನ್ನು ಕೂಡಿ ಏಕ ರಾಷ್ಟ್ರವನ್ನಾಗಿ ಮಾಡಿರ್ತಕ್ಕಂಥವ್ರು ಅಂತ ಇವರನ್ನು ನೋಡ್ತಾ ಬರ್ತೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ವಿಶ್ವದ ಅತಿ ದೊಡ್ಡ ಮಹಾದ್ವೀಪ ಯಾವುದು ಅಂದರೆ ಆನ್ಸರ್ ನೋಡ್ರಿ ಆಫ್ರಿಕಾ. ಅಂದರೆ ಖಂಡ ಅಂತ ಆಗಬೇಕು. ಯಾವ ಖಂಡ ದೊಡ್ಡದಿದೆ ಅಂತ ಇದೆ. ಆಫ್ರಿಕಾ, ಯುರೋಪು, ಏಷ್ಯಾ ಅಂತ ಇದೆ. ಇದರಲ್ಲಿ ಅತಿ ದೊಡ್ಡದಾದ ಖಂಡ ಯಾವುದು ಅಂತಂದರೆ ಮೂರನೇ ಹೇಳಿಕೆ ಏಷ್ಯಾಕ್ಕಾಗುತ್ತೆ. ಸೊ ಒಟ್ಟು ನೋಡ್ರಿ ಏಷ್ಯಾ ಇದೆ, ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಹೌದಲ್ಲ, ಮತ್ತು ಯುರೋಪು ಅಂತ ಕರಿತೇವೆ, ಮತ್ತು ಅಂಟಾರ್ಟಿಕಾ ಅಂತಕ್ಕಂಥ ಒಟ್ಟು 7 ಖಂಡಗಳನ್ನು ನಾವು ಗುರುತಿಸ್ತೇವೆ. ಸೊ ಅತಿ ದೊಡ್ಡದಾದ ಖಂಡ ಯಾವುದು ಅಂತ ನೋಡೋದಾದರೆ ಭೂಮಿಯ ಮೇಲಿನ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಏಷ್ಯಾ ಅಂತ ಕರಿತೇವೆ. ಏಷ್ಯಾ ಅತಿ ದೊಡ್ಡ ಖಂಡ ಅಂತ ನಾವು ಕರಿತಾ ಬರ್ತೇವೆ. ಅಷ್ಟೇ ಅಲ್ಲದೆ ಏಷ್ಯಾ ಖಂಡ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಅಂತ ಕರಿತೇವೆ. ಮತ್ತು ಏಷ್ಯಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂದರೆ ದಟ್ ಈಸ್ ಇಂಡಿಯಾ ಅಂತ ಕರಿತೇವೆ. ಈ ಮುಂಚೆ ಯಾವುದಿತ್ತು? ಚೀನಾ ಇತ್ತು, ಈಗ ಇಂಡಿಯಾ ಆಗಿದೆ. 144 ಕೋಟಿ ಜನಸಂಖ್ಯೆಯನ್ನು ಭಾರತ ಹೊಂದಿದೆ ಅಂತ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ತಾಜ್ ಮಹಲ್ ಕುರಿತಾದಂಥ ಪ್ರಶ್ನೆ ಇರತಕ್ಕಂಥದ್ದು. ತಾಜ್ ಮಹಲನ್ನು ಯಾರ ಕಾಲದಲ್ಲಿ ನಿರ್ಮಿಸಲಾಗಿದೆ?
ತಾಜ್ ಮಹಲನ್ನು ಯಾರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ? ಅಕ್ಬರ್ ಇದೆ, ಔರಂಗಜೇಬ್ ಇದೆ, ಶಹಜಾನ್ ಇದೆ, ಬಾಬರ್ ಇದೆ. ಸೊ ಇದನ್ನು ಶಹಜಾನನ ಕಾಲಘಟ್ಟದಲ್ಲಿ ಈ ತಾಜ್ ಮಹಲ್ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಲಾಗಿದೆ. ಅವನ ಹೆಂಡತಿ ಅಂಜುಮ್ ಅಂತ ಬರ್ತಾರೆ, ಅಂಜುಮ್ ಬೇಗಂ ಅಂತ ಬರ್ತಾರೆ. ಸೊ ಅವರಿಗೆ ಏನಾಗುತ್ತೆ, ತಾಜ್ ಮಹಲ್ನ ಅದನ್ನು ಮಮ್ತಾಜ್ ಅಂತೂ ಕೂಡ ಕರೆಯಲಾಗ್ತದೆ, ಮಮ್ತಾಜ್ ಅಂತಲೂ ಕೂಡ ಇರಲಾಗುತ್ತದೆ. ಸುಮಾರು 30 ವರ್ಷಗಳ ಕಾಲ ಈ ತಾಜ್ ಮಹಲನ್ನು ಕಟ್ಟಲಾಗ್ತಕ್ಕಂಥದ್ದು. ಅಕ್ಬರ್ ಅಂತ ಇದೆ. ಸೊ ಅಕ್ಬರ್ ದಿ ಗ್ರೇಟ್ ಅಂತ ಕರೆಯಲಾಗ್ತದೆ. ಬಿಕಾಸ್ ಅಕ್ಬರ್ ಒಬ್ಬ ಶ್ರೇಷ್ಠ ದೊರೆ, ಸಹಿಷ್ಣು ದೊರೆ ಅಂತ ಕರೆಯಲಾಗ್ತದೆ. ಅಕ್ಬರ್ನನ್ನು ಒಬ್ಬ ಶ್ರೇಷ್ಠ ದೊರೆ ಅಂತ ಕರೆಯಲಾಗ್ತದೆ. ಸೊ ಇವರು ಒಂದು ಪ್ರತ್ಯೇಕವಾದಂತಹ ಧರ್ಮವನ್ನು ಸಂಸ್ಥಾಪನೆ ಮಾಡಿದರು. ಆ ಧರ್ಮದ ಹೆಸರು ಅದರಲ್ಲಿ ಹೇಳ್ಬೋದಾ? ಎಸ್, 1582ರಲ್ಲಿ ಒಂದು ಪ್ರತ್ಯೇಕವಾದಂತಹ ಧರ್ಮ, ಅದರ ಹೆಸರು ದೀನ್ ಇಲಾಯಿ ಅಂತಕ್ಕಂತಹ ಧರ್ಮ ಅಂತ ಆಗ್ತದೆ. ಸೊ ಔರಂಗಜೇಬ್ ಒಬ್ಬ ಧರ್ಮಾಂಧ ಅಂತ ಕರೆಯಲಾಗ್ತದೆ. ಏನು ಧರ್ಮಾಂಧ ಅಂದರೆ ಹಿಂದೂ ಧರ್ಮದ ವಿರುದ್ಧವಾಗಿರ್ತಕ್ಕಂಥವನು, ಜೇಜಿಯಾ ಅಂತಕ್ಕಂಥ ಟ್ಯಾಕ್ಸನ್ನು ಹಾಕಿರ್ತಕ್ಕಂಥವನು ಅಂತ ಆಗುತ್ತೆ. ಇನ್ನು ಬಾಬರ್ನ ವಿಷಯದ ಬಗ್ಗೆ ಮಾತಾಡೋದಾದರೆ ಬಾಬರ್ ಏನಂತಂದರೆ ಮೊಘಲ ಸಾಮ್ರಾಜ್ಯವನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ನಾವು ಆತನಿಗೆ ಕರಿತಾ ಬರ್ತೇವೆ. ಹೌದಲ್ಲ? ಎಸ್. ನೆಕ್ಸ್ಟ್ ನೋಡ್ರಿ, ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಇದೆ. ಸೊ ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಯಾರು ಹೇಳ್ರಿ ನೋಡೋಣ, ಆನ್ಸರ್ ಮಾಡ್ತಾ ಬರ್ರಿ. ಎಸ್, ರಾಧಾಕೃಷ್ಣನ್, ಇಂದಿರಾ ಗಾಂಧಿ, ಮೀರಾ ಕುಮಾರಿ, ಸೋನಿಯಾ ಗಾಂಧಿ ಅಂತ ಇದೆ. ಭಾರತದ ಮೊದಲ ವುಮೆನ್ ಪ್ರೈಮ್ ಮಿನಿಸ್ಟರ್ ಯಾರು ಅಂದರೆ ದಟ್ ಈಸ್ ಇಂದಿರಾ ಗಾಂಧಿ ಅಂತ ಕರೀತಾರೆ. ಸುಮಾರು 2 ಬಾರಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥವರು, ಎರಡನೆಯ ಅತಿ ದೀರ್ಘ PM ಆಗಿರ್ತಕ್ಕಂಥದ್ದು, ಫಸ್ಟ್ ವುಮೆನ್ PM ಆಗಿರ್ತಕ್ಕಂಥದ್ದು, ಮತ್ತು ಮೊದಲ ಮಹಿಳಾ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು. ಇವರಿಗೆ ಏನಾಗ್ತದೆ, ಇವರು ಭಾರತದಲ್ಲಿ 2 ಬಾರಿ ಎಮರ್ಜೆನ್ಸಿಯನ್ನು ಜಾರಿಗೆ ತಂದಿದ್ದರು. ಅದು 1971ರಲ್ಲಿ ಇಂಡಿಯಾ ಬಾಂಗ್ಲಾ ವಾರಲ್ಲಿ ಮತ್ತು 1975ರಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ 2 ಬಾರಿ ಇವರು ಏನು ಮಾಡಿದರು, ಎಮರ್ಜೆನ್ಸಿಯನ್ನು ತಂದಿರತಕ್ಕಂಥವರು ಅಂತ ಕರೆಯಲಾಗ್ತದೆ. ಉಕ್ಕಿನ ಮಹಿಳೆ ಅಂತ ಕರೀತಾರೆ ಅವರಿಗೆ, ಉಕ್ಕಿನ ಮಹಿಳೆ ಅಂತ ಕೂಡ ಇವರಿಗೆ ಕರೆಯಲಾಗ್ತಕ್ಕಂಥದ್ದು. ಇನ್ನು ಥರ್ಡ್ ಆಪ್ಷನ್ಸ್ ಇದೆ ನೋಡಿ, ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತಂದರೆ ಈ ಮೀರಾ ಕುಮಾರಿ ಅಂತ ಇದ್ದಾರೆ ನೋಡ್ರಿ, ಮೀರಾ ಕುಮಾರಿ ಇವರು ಲೋಕಸಭೆಯ ಮೊದಲ ಮಹಿಳಾ ಲೋಕಸಭಾ ಅಧ್ಯಕ್ಷೆ ಆಗಿರ್ತಕ್ಕಂತಹದ್ದು. ಸ್ಪೀಕರ್ ಅಂತ ಕರಿತೀವಲ್ಲ, ಸೊ ಸ್ಪೀಕರ್ ಅಂತ ಕರಿತಾ ಬರ್ತೇವೆ. ಕ್ಲಿಯರ್. ಇನ್ನು ಸೋನಿಯಾ ಗಾಂಧಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅತಿ ದೀರ್ಘಾವಧಿಯ ಪ್ರೆಸಿಡೆಂಟ್ ಅಧ್ಯಕ್ಷೆ ಅಂತ ನಾವು ಅವ್ರಿಗೆ ಕರಿತಾ ಬರ್ತೇವೆ. ಎಸ್. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಪ್ರಾಣಿ. ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆನೆ, ಹುಲಿ, ಸಿಂಹ, ಜಿಂಕೆ. ಎಸ್, ಟೈಗರ್ ಈಸ್ ನ್ಯಾಷನಲ್ ಆ್ಯನಿಮಲ್ ಅಂತ ನಾವು ಕರಿತಾ ಬರ್ತೇವೆ. ಹೌದಲ್ಲ? ಟೈಗರ್ ಈಸ್ ನ್ಯಾಷನಲ್ ಆ್ಯನಿಮಲ್. 1973 ನಂತರದಲ್ಲಿ ಇದನ್ನು ಆಯ್ಕೆ ಮಾಡ್ಕೋತೀವಿ. ಅದಕ್ಕೂ ಮೊದಲು ಲಯನ್ ಅಂತ ಇತ್ತು. ಲಯನ್ ಅನ್ನೋದು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. 1972ರಲ್ಲಿ ವನ್ಯಜೀವಿ ಕಾಯ್ದೆಯನ್ನು ಜಾರಿಗೆ ತರ್ತದೆ. ಅದಾದ ನಂತರದಲ್ಲಿ ಟೈಗರನ್ನು ನಮ್ಮ ರಾಷ್ಟ್ರದ ಪ್ರಾಣಿ ಅಂತ ಮಾಡಲಾಗ್ತದೆ. ಸೊ ಭಾರತ ಜಗತ್ತಿನಲ್ಲಿ 75% ಟೈಗರನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಕರಿತೇವೆ. ಅದರಲ್ಲಿ ಫಸ್ಟ್ ರ್ಯಾಂಕ್ ಯಾವುದಕ್ಕೆ ಅಂದರೆ ಮಧ್ಯಪ್ರದೇಶ ಅಂತ ಬರ್ತದೆ. ಮಧ್ಯಪ್ರದೇಶ ಸುಮಾರು 700+ ಟೈಗರ್ ಹೊಂದಿರತಕ್ಕಂಥ. ಸೆಕೆಂಡ್ ಅಂದರೆ ನಮ್ಮ ಕರ್ನಾಟಕ ಏನಾಗಿದೆ, 563 ಟೈಗರನ್ನು ಹೊಂದಿರತಕ್ಕಂಥದ್ದು ಅಂತ ನಾವು ಕರಿತಾ ಬರ್ತೇವೆ. ಇನ್ನು ಆನೆ ಕೂಡ ನಮ್ಮ ಕರ್ನಾಟಕ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥದ್ದು ಅಂತೀವಿ. ನೆಕ್ಸ್ಟ್, ಸೌರಮಂಡಲದ ದೊಡ್ಡ ಗ್ರಹ ಯಾವುದು? ಎಸ್, ನಿಮಗೆಲ್ಲ ಗೊತ್ತಿರ್ತದೆ. ಸೋಲಾರ್ ಸಿಸ್ಟಮಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ನೋಡೋದಾದರೆ ಯಾವುದು? ಜುಪಿಟರ್ ಅಥವಾ ಗುರುಗ್ರಹ ಅಂತ ಕರಿತಾ ಬರ್ತೇವೆ. ಎಸ್, ಇದು ಸೂರ್ಯ ಅಂತ ನೋಡೋದಾದರೆ ಫಸ್ಟ್ ಬರೋದು ಬುಧ ಅಂತ ಬರ್ತಕ್ಕಂಥದ್ದು. ಹೌದಲ್ಲ? ಅದಾದಮೇಲೆ ಶುಕ್ರ ಬರ್ತಕ್ಕಂಥದ್ದು. ಅದಾದಮೇಲೆ ಭೂಮಿ ಅಂತ ಬರ್ತಕ್ಕಂಥದ್ದು. ಭೂಮಿ 3ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಅದಾದಮೇಲೆ ಮಂಗಳ ಬರ್ತದೆ. ಮಂಗಳ ಆದಮೇಲೆ ಶನಿ ಬರ್ತದೆ. ಗುರು ಬರ್ತದೆ. ಗುರು ಆದಮೇಲೆ ಶನಿ ಬರ್ತದೆ. ಯುರೇನಸ್ ಬರ್ತದೆ. ನೆಪ್ಚೂನ್ ಅಂತ ಬರ್ತಕ್ಕಂಥದ್ದು. ಈ ರೀತಿ ಕ್ರೊನಾಲಜಿಕಲಿ ಇರತಕ್ಕಂಥದ್ದು. ಇದರಲ್ಲಿ ಲಾರ್ಜೆಸ್ಟ್ ದೊಡ್ಡದು ಆಗಿರತಕ್ಕಂಥದ್ದು ಗುರು. ಅತಿ ಚಿಕ್ಕದು ಅಂದರೆ ಯಾವುದು? ಬುಧ ಅಂತ ನಾವು ಕರಿತಾ ಬರ್ತೀವಿ. ಹೌದಲ್ಲ? ಎಸ್, ಇದು ಭೂಮಿ ಏನಿದೆ ಅಲ್ಲ, ಇದು ಏಕೈಕ ಉಪಗ್ರಹವನ್ನು ಹೊಂದಿದೆ. ದಟ್ ಈಸ್
ಚಂದ್ರ ಅಂತ ಕರಿತೀವಿ. ಈ ಶನಿ ಇದೆಯಲ್ಲ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ 145+ ಉಪಗ್ರಹಗಳನ್ನು ಹೊಂದಿರತಕ್ಕಂಥದ್ದು. ಮತ್ತು ಈ ಮರ್ಕ್ಯುರಿ ಮತ್ತು ಈ ಶುಕ್ರ ಇದೆಯಲ್ಲ ಇವು ಯಾವುದೇ ರೀತಿಯಾದಂತಹ ಉಪಗ್ರಹಗಳನ್ನು ಹೊಂದಿಲ್ಲ ಅಂತ ನೋಡ್ತೇವೆ. ಎಸ್, ರೈಟ್. ಮುಂದಿನ ಪ್ರಶ್ನೆಗೆ ನೋಡಿ. ಆಕ್ಸಿಜನ್ನನ್ನು ಕಂಡುಹಿಡಿದವರು ಯಾರು ಅಥವಾ ಆಕ್ಸಿಜನ್ನ ಅನ್ವೇಷಣೆಕಾರರು ಯಾರು ಅಂತ ಇದೆ. ಆಲ್ಬರ್ಟ್ ಐನ್ಸ್ಟೀನ್ ಇದೆ, ಐಸಾಕ್ ನ್ಯೂಟನ್ ಇದೆ, ಜೋಸೆಫ್ ಪ್ರಿಸ್ಲೆ ಅಂತಿದೆ, ಡಾಲ್ಟನ್ ಅಂತ ಇದೆ. ಸೊ ಆನ್ಸರ್ ಏನಿರಬಹುದು ಅಂತಂದರೆ ಜೋಸೆಫ್ ಪ್ರಿಸ್ಲೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಕ್ಸಿಜನ್ ಅಂತ ಕರಿತೀವಿ, ಆಕ್ಸಿಜನ್ ಅಂತ ಕರಿತೀವಿ. O2 ಆ್ಯಂಡ್ O3 ಈಸ್ ಓಜೋನ್ ಅಂತ ಕರಿತೀವಿ. ಆಕ್ಸಿಜನ್ ಮನುಷ್ಯನಿಗೆ ಬೇಕೇ ಬೇಕು. ಮನುಷ್ಯನಿಗೆ ಆಕ್ಸಿಜನ್ ಅತಿ ಅವಶ್ಯಕವಾಗಿ ಬೇಕಾಗಿರ್ತದೆ. ಆದರೆ ವಾತಾವರಣದಲ್ಲಿ ಅತಿ ಹೆಚ್ಚಿರೋದು ಯಾವುದು ಅಂದರೆ ನೈಟ್ರೋಜನ್ ಅಂತ ಕರಿತಾ ಬರ್ತೇವೆ. ಯಾವುದು ನೈಟ್ರೋಜನ್ ಅಂತ ಕರಿತಾ ಬರ್ತೇವೆ, ಹೌದಲ್ಲ. ಆಕ್ಸಿಜನ್ನ ಜೋಸೆಫ್ ಪ್ರಿಸ್ಲೆ ಅವರು ಕಂಡುಹಿಡಿದರು. ಆಲ್ಬರ್ಟ್ ಐನ್ಸ್ಟೀನ್ ಅಂತಕ್ಕಂಥವನು, ಆಲ್ಬರ್ಟ್ ಐನ್ಸ್ಟೀನ್ ಏನು ಮಾಡ್ತಾರೆ ಅಂದರೆ ಥಿಯರಿ ಆಫ್ ರಿಲೇಟಿವಿಟಿ ಅಂತಕ್ಕಂಥದ್ದನ್ನು ತಂದಿದ್ದಕ್ಕಾಗಿ 1922ರಲ್ಲಿ ಅವರಿಗೆ ನೋಬೆಲ್ ಅವಾರ್ಡ್ ಸಿಗ್ತದೆ. ಯಾವುದಕ್ಕೆ? ಫಿಸಿಕ್ಸ್ಗೆ. ಇನ್ನು ನ್ಯೂಟನ್ ಅಂತಕ್ಕಂಥವನು ಏನು ಮಾಡ್ತಾನೆ ಅಂದರೆ ಚಲನೆಯ ನಿಯಮಗಳನ್ನು ಕಂಡುಹಿಡಿತಾನೆ. ಯಾವುದು? ಚಲನೆಯ ನಿಯಮ. 3 ನಿಯಮಗಳನ್ನು ಕಂಡುಹಿಡಿತಾನೆ. ಒಂದು ಜಡತ್ವದ ಬಗ್ಗೆ ಇರ್ತದೆ, ಒಂದು ವೇಗೋತ್ಕರ್ಷದ ಬಗ್ಗೆ, 3ನೇದ್ದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತಕ್ಕಂಥದ್ದನ್ನು ಮಾಡಲಾಗ್ತದೆ. ರೈಟ್. ಭಾರತದಲ್ಲಿ ಮೊದಲ ರೈಲ್ವೆ ಯಾವ ವರ್ಷದಲ್ಲಿ ಆರಂಭವಾಯಿತು? ಇಂಪಾರ್ಟೆಂಟ್ ನೋಡ್ರಿ, ರೈಲ್ವೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ಕು. ಭಾರತದಲ್ಲಿ ಮೊದಲ ರೈಲ್ವೆ ನೋಡ್ರಿ 1953, 1860, 1848, 1870 ಅಂತ ಇದೆ. 1853 ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಎಸ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1853ರಲ್ಲಿ ಭಾರತದಲ್ಲಿ ರೈಲ್ವೆಯನ್ನು ತರಲಾಗುತ್ತೆ. ಎಲ್ಲಿಂದ ಎಲ್ಲಿಗೆ ಅಂದರೆ ಮುಂಬೈಯಿಂದ ಮುಂಬೈಯಿಂದ ಠಾಣೆವರೆಗೂ ಏನಾಗುತ್ತೆ ಮೊದಲ ರೈಲ್ವೆಯನ್ನು ಜಾರಿಗೆ ತರಲಾಗಿರ್ತಕ್ಕಂಥದ್ದು ಅಂತ ನಾವು ಕರಿತಾ ಬರ್ತೇವೆ. ಇಟ್ ಈಸ್ ರೈಟ್ ಆನ್ಸರ್. ಹಾಗಾದರೆ ಭಾರತದಲ್ಲಿ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮನ್ನು ಹೊಂದಿದ್ದು ಯಾವುದು ಅಂದರೆ ನಮ್ಮ ಹುಬ್ಬಳ್ಳಿಯಲ್ಲಿರ್ತಕ್ಕಂಥದ್ದು. ಹುಬ್ಬಳ್ಳಿ. ಇದಕ್ಕೆ ಹೆಸರು ಏನಿಟ್ಟಿದ್ದಾರೆ ಅಂದರೆ ಸಿದ್ಧಾರೂಢ ಅಂತ ಇಡಲಾಗಿದೆ. ಇತ್ತೀಚೆಗೆ 18 ರೈಲ್ವೆ ಝೋನ್ಗಳಾಗಿವೆ. ರೈಲ್ವೆ ಝೋನಲ್ಲಿ 19ನೇದು ಪ್ರೊಸೆಸ್ಸಲ್ಲಿ ಇರತಕ್ಕಂಥದ್ದು ಅಂತ ಕರಿತೇವೆ. ಇದು ನೈಋತ್ಯ ರೈಲ್ವೆ ವಲಯ ಅಂತ ಹುಬ್ಬಳ್ಳಿದು ಕರೀಲಾಗ್ತಕ್ಕಂಥದ್ದು. ರೈಟ್. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಕರ್ನಾಟಕದ ರಾಜ್ಯದ ಪ್ರಾಣಿ ಯಾವುದು? ಆನೆ, ಬೊಕ್ಕಾಡು, ಹುಲಿ, ಜಿಂಕೆ. ಹುಲಿ ನಮ್ಮ ನ್ಯಾಷನಲ್ ಆ್ಯನಿಮಲ್ ಆದರೆ ಸ್ಟೇಟ್ ಆ್ಯನಿಮಲ್ ಯಾವುದು ಅಂದರೆ ಎಲಿಫೆಂಟ್ ಅಂತ ಕರಿತೇವೆ. ಎಲಿಫೆಂಟು ಕರ್ನಾಟಕದಲ್ಲೇ ಅತಿ ಹೆಚ್ಚು ಆಗಿರ್ತಕ್ಕಂಥ ಸುಮಾರು 6000+ ಇರತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ತೇವೆ. ರೈಟ್. ಇಂಡಿಯಾ ಗೇಟ್ ಎಲ್ಲಿದೆ? ಇಂಡಿಯಾದಲ್ಲೇ ಇದೆ. ಅದರಲ್ಲೂ ಪ್ಲೇಸು ಮುಂಬೈಯು, ದೆಹಲಿ, ಕಲ್ಕತ್ತಾ, ಚೆನ್ನೈ ಅಂದರೆ ದೆಹಲಿ ಅಂತ ಕರಿತೇವೆ. ಇಂಡಿಯಾ ಗೇಟ್ ಬಂದ್ಬಿಟ್ಟು ದೆಹಲಿಯಲ್ಲಿದೆ. ದೆಹಲಿಯಲ್ಲಿರೋದು. ಬಟ್ ಗೇಟ್ವೇ ಆಫ್ ಇಂಡಿಯಾ ಅಂತ ಬರುತ್ತೆ, ಅದು ಮುಂಬೈಯಲ್ಲಿದೆ. ಮುಂಬೈಯಲ್ಲಿ ಗೇಟ್ವೇ ಆಫ್ ಇಂಡಿಯಾ ಅಂತ ಕರೀತಕ್ಕಂಥದ್ದು. ದೆಹಲಿ ನ್ಯಾಷನಲ್ ಕ್ಯಾಪಿಟಲು 1991ರಲ್ಲಿ ಯೂನಿಯನ್ ಟೆರಿಟರಿ ಆಗಿರತಕ್ಕಂಥದ್ದು ಮತ್ತು ನ್ಯಾಷನಲ್ ಕ್ಯಾಪಿಟಲ್ ಆಗಿರತಕ್ಕಂಥದ್ದು. ಪ್ರಸ್ತುತ ರೇಖಾ ಗುಪ್ತಾ ಅಂತಕ್ಕಂಥವರು ಇದರ CM ಆಗಿದ್ದಾರೆ. ರೈಟ್. ಕರ್ನಾಟಕ ರಾಜಧಾನಿ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಉದ್ದದ ಅಥವಾ ಎತ್ತರದ ಶಿಖರ ಯಾವುದು ಅಂತ ಕೇಳಾರ ನೋಡ್ರಿ. ಹಿಮಾಲಯದ ಅತ್ಯಂತ ಎತ್ತರದ ಶಿಖರ ಕಾಂಚನಜುಂಗ, ಎವರೆಸ್ಟು, ನಂದಾದೇವಿ, ಯಮನೋತ್ರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎವರೆಸ್ಟ್ ಅಥವಾ ಮೌಂಟ್ ಎವರೆಸ್ಟ್. ಯಾವುದು? ಮೌಂಟ್ ಎವರೆಸ್ಟ್ ಅಂತ ಕರಿತೀವಿ. 8848.86 ಮೀಟರ್ ಇರತಕ್ಕಂಥದ್ದು. ಇದು ಸೆಕೆಂಡ್ ಒನ್ ಬಂದ್ಬಿಟ್ಟು K2 ಅಂತ ಬರ್ತಕ್ಕಂಥದ್ದು 8611 ಮೀಟರ್ ಇರತಕ್ಕಂಥದ್ದು. ಇನ್ನು ಕಾಂಚನಜುಂಗ ಅಂತ ಬರುತ್ತೆ. ಇದು ನಮ್ಮ ಭಾರತದಲ್ಲಿರ್ತಕ್ಕಂಥ ಅತಿ ಎತ್ತರದ ಶಿಖರ ಅಂತ ನಾವು ಕರೀತಾ ಬರ್ತೇವೆ. ರೈಟ್. ನೆಕ್ಸ್ಟ್, ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಯಾವುದು ಅಂತ ಇದೆ. ಯಾವುದು? ಭಾರತ ರೈಟ್ ಆನ್ಸರ್ ಆಗುತ್ತೆ. 144 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಅಂತ ಕರಿತೇವೆ. ಇಂಡಿಯಾದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋದು UP ಅಥವಾ ಉತ್ತರ ಪ್ರದೇಶ ಅಂತ ಕರೆಯಲಾಗುತ್ತದೆ. ಈ ಮುಂಚೆ ಚೀನಾ ಇತ್ತು. ಚೀನಾ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆಗಿತ್ತು. ಅಟ್ ಪ್ರೆಸೆಂಟ್ ಭಾರತದಲ್ಲಿ ಜನಗಣತಿ ಆಗದೇ ಇದ್ದರೂ ಕೂಡ ಈಗ ಪ್ರೆಸೆಂಟ್ ಯಾವುದಿದೆ, ಇಂಡಿಯಾ ಏನಾಗಿದೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆಗಿರತಕ್ಕಂಥದ್ದು. ರೈಟ್. ವಿಶ್ವಯುದ್ಧ 2 ಅಂದರೆ ಎರಡನೆಯ ವಿಶ್ವಯುದ್ಧ ಅಂದರೆ ವರ್ಲ್ಡ್ ವಾರ್ ಯಾವ ವರ್ಷದಲ್ಲಿ ಮುಕ್ತಾಯಗೊಂಡಿತು? 1942, 45, 44, 40 ಅಂತ ಇದೆ. ಬಿ ರೈಟ್. 1939 ಪ್ರಾರಂಭ ಆಗಿ
1945ವರೆಗೂ ನಡೀತದೆ. ಇದು ಯಾವುದು ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಕರಿತೀವಿ. ಇನ್ನು ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ನಡೀತು ಅಂದರೆ 1914 1990ವರೆಗೂ ನಡೀತಕ್ಕಂಥದ್ದು. ಎರಡು ಭಯಾನಕವಾದಂಥ ವಾರ್ಗಳಾಗುತ್ತವೆ. ಈ ಫಸ್ಟ್ ವರ್ಲ್ಡ್ ವಾರ್ ಮುಗಿದ ತಕ್ಷಣ ಯಾವುದೇ ರೀತಿಯಾದಂಥ ಎರಡನೇ ವಾರನ್ನು ತಡೆಯೋದಕ್ಕೆ ಆಗೋದಿಲ್ಲ. ಈ ಎರಡನೇ ವಾರ ಆದಮೇಲೆ ಯುನೈಟೆಡ್ ನೇಷನ್ ಆಫ್ ಆರ್ಗನೈಜೇಷನ್ ಅನ್ನೋದು ಪ್ರಾರಂಭ ಆಗುತ್ತೆ. ಭಾರತದ ಆರ್ಥಿಕತೆಯ ತಂದೆ ಅಥವಾ ಯಾರು ಅಂತ ಕರೆಯಲಾಗ್ತದೆ. ನೋಡ್ರಿ, ಭಾರತದ ಆರ್ಥಿಕತೆ ಫಾದರ್ ಆಫ್ ಇಂಡಿಯನ್ ಎಕಾನಮಿ ಅಂತಿದೆ. ಅಂಬೇಡ್ಕರ್ ಇದೆ, ಮಹಾತ್ಮ ಗಾಂಧಿ ಇದೆ, ಮನಮೋಹನ್ ಸಿಂಗ್ ಇದೆ, ದಾದಾಬಾಯಿ ನವರೋಜ್ ಅಂತ ಇದೆ. ಸೊ ದಾದಾಬಾಯಿ ನವರೋಜಿ ಕರೆಯಲಾಗ್ತದೆ. ಯಾಕಂದರೆ 1860+ ಟೈಮಲ್ಲೇ ಇವರು ಡ್ರೈನ್ ಥಿಯರಿ ಅಂತಕ್ಕಂಥದ್ದನ್ನು ಬರೆದು ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಒಂದು ಎಕನಾಮಿ ಬಗ್ಗೆ ತಿಳಿಸ್ತಕ್ಕಂಥದ್ದು. ಭಾರತದ ಆರ್ಥಿಕತೆ ಚಂದ್ರಯಾನ 3 ಯಶಸ್ವಿಯಾಗಿ ಯಾವ ವರ್ಷದಲ್ಲಿ ನೆರವೇರಿಸಲಾಗಿದೆ ಅಂತ ಇದೆ. ಚಂದ್ರಯಾನ 3 ನಾಟ್ ಮಂಗಳಯಾನ, ಚಂದ್ರಯಾನ 72, 23, 20, 24 ಅಂತಿದೆ. 23 ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಹೇಳ್ರಿ? ನವಿಲನ್ನು, ಪಿಕಾಕನ್ನು ನ್ಯಾಷನಲ್ ಏನಂತ ಬರ್ಡ್ ಅಂತ ಕರಿತೇವೆ. ಹೌದಲ್ಲ? ರೈಟ್. ರಾಷ್ಟ್ರೀಯ ಹಕ್ಕಿ ಅಂತ ನಾವು ಕರಿತಾ ಬರ್ತೀವಿ. ವಿಶ್ವದ ಅತಿ ಉದ್ದದ ನದಿ ಯಾವುದು? ವಿಶ್ವದ ಅತಿ ಉದ್ದದ ನದಿ ಯಾವುದು ಅಂತಂತಂದರೆ ನೈಲ್ ನದಿ ಅತಿ ಉದ್ದವಾದ ನದಿ ಆಗ್ತಕ್ಕಂಥದ್ದು. ಅತಿ ದೊಡ್ಡ ನದಿ ಯಾವುದು ಅಂತಂದರೆ ಅಮೆಜಾನ್ ಅಂತ ಕರಿತೇವೆ. ಇನ್ನು ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂದರೆ ಗಂಗಾ ಅಂತ ಕರಿತೇವೆ. ಇನ್ನು ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಅಂತಂತಂದರೆ ಕೃಷ್ಣ ಅಂತ ಕರಿತೇವೆ. ಯಾವುದು? ಕೃಷ್ಣ ಅಂತ ಕರಿತೇವೆ. ರೈಟ್. ವಿಶ್ವದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವುದು ಅಂತ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚು ಚೈನೀಸ್ ಅಥವಾ ಮ್ಯಾಂಡ್ರಿನ್ ಅಂತಕ್ಕಂಥದ್ದು ಮಾತಾಡುತ್ತೆ. ಬಿಕಾಸ್ ಭಾರತ ಕೂಡ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ರು ಕೂಡ ಚೀನಾ ಒಂದೇ ಒಂದು ಭಾಷೆಯನ್ನು ಮಾತಾಡುತ್ತೆ. ದಟ್ ಈಸ್ ಮ್ಯಾಂಡ್ರಿನ್ ಅಂತ ಕರೆಯಲಾಗ್ತದೆ. ಸುಮಾರು 140+ ಕೋಟಿ ಜನ ಇರೋದರಿಂದ ಅದು ಒಂದು ಭಾಷೆಯನ್ನು ಹೆಚ್ಚಾಗಿ ಇಲ್ಲಿ ಮಾತನಾಡ್ತಕ್ಕಂಥದ್ದು ಅಂತ ನಾವು ಕರಿತೇವೆ. ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು ಅಂತ ಇದೆ. ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸ ಮಾಡಿದವರು ಸರ್ದಾರ್ ಪಟೇಲು, ಬಡ್ಲಿಲಾಲ್, ಪಿಂಗಾಳಿ ವೆಂಕಯ್ಯ, ರವೀಂದ್ರನಾಥ್ ಟ್ಯಾಗೂರ್ ಅಂತ ಕರೆದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಪಿಂಗಾಳಿ ವೆಂಕಯ್ಯ ರೈಟ್ ಆನ್ಸರ್. ಪಿಂಗಾಳಿ ವೆಂಕಯ್ಯನವರು ಆಂಧ್ರ ಪ್ರದೇಶದವರು. ಇವರು ಇವತ್ತಿರತಕ್ಕಂತಹ ನಮ್ಮ ರಾಷ್ಟ್ರಧ್ವಜವನ್ನು ಸ್ಟಾರ್ಟ್ ಮಾಡಿರ್ತಕ್ಕಂತಹದ್ದು. ಇಲ್ಲಿ ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿ ಅಶೋಕ ಚಕ್ರ 24 ಗೆರೆಗಳನ್ನು ಹೊಂದಿರತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ತೇವೆ. ರೈಟ್. ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೂಲಸ್ಥಾನ ಯಾವುದು? ಕರ್ನಾಟಕದ ಮೂಲಸ್ಥಾನ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ ಅಂತ ಬರ್ತದೆ. ಮಹಾಬಲೇಶ್ವರ ಇದು ಯಾವುದು? ಕೃಷ್ಣಾ ನದಿಯ ಉಗಮತಾಣ ಅಂತ. ಇನ್ನು ತಲಕಾವೇರಿ ಇದೆ, ಕೊಡಗಿನ ತಲಕಾವೇರಿ. ಅದು ಕಾವೇರಿ ನದಿಯ ಮೂಲಸ್ಥಾನ ಆಗುತ್ತೆ. ಕಾವೇರಿ ನದಿ ಕರ್ನಾಟಕದ ಜೀವನದಿ ಅಂತ ಕರಿತೀವಿ. ಜೀವನದಿ ಅಂತ ನಾವು ಇದಕ್ಕೆ ಕರಿತಾ ಬರ್ತೇವೆ. ರೈಟ್. ಮುಂದಿನ ಪ್ರಶ್ನೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆಯಾದ ವರ್ಷ ನೋಡ್ರಿ. ಇವತ್ತಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂತಹ ಪಾರ್ಟಿ ಯಾವುದಂದರೆ ದಟ್ ಈಸ್ BJP, ಭಾರತೀಯ ಜನತಾ ಪಾರ್ಟಿ. ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1980ಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅದ್ವಾನಿ ಅಂತಕ್ಕಂಥವರಿಂದ ಪ್ರಾರಂಭವಾಯಿತು. ಹಾಗಾದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1885ಯಲ್ಲಿ A.O. ಹ್ಯೂಮ್ ಅಂತಕ್ಕಂಥವರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಖಾದ್ಯ ಧಾನ್ಯ ಅಂದರೆ ಅತಿ ಹೆಚ್ಚು ಜನರು ಬಳಸ್ತಕ್ಕಂತಹ ಧಾನ್ಯ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಲಾಗಿದೆ. ಅದು ಯಾವುದು ಅಂತಂದರೆ ಗೋಧಿ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ವಿಶ್ವ ಪರಿಸರ ದಿನ ಯಾವಾಗ? ಜೂನ್ 5ಕ್ಕೆ ಎನ್ವಿರಾನ್ಮೆಂಟ್ ಡೇ ಅಂತ ಆಚರಿಸಲಾಗ್ತದೆ. ಅದನ್ನು 1973ಯಿಂದ ಆಚರಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಅಂತ ನೋಡ್ತಾ ಬರ್ತೇವೆ. ಏನಾಗಿರುತ್ತೆ ಇವತ್ತಿನ ಟಾಪ್ 25 ಪ್ರಶ್ನೆಗಳನ್ನು ನೋಡಲಾಗಿದೆ. ಇದೇ ರೀತಿಯಾದಂಥ ಪ್ರಶ್ನೆಗಳನ್ನು ನೋಡೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.